ನಮಸ್ತೆ ವೀಕ್ಷಕರೇ. ದಿನಕ್ಕೆ ಸಾವಿರಾರು ಜನ ರಕ್ತದಾನ ಮಾಡುತ್ತಾರೆ. ಆದರೆ ಕೆಲವರಿಗೆ ಮಾತ್ರ ಇದರ ಅದ್ಭುತ ಹಂತಗಳ ಬಗ್ಗೆ ತಿಳಿದಿರುತ್ತೆ. ಇದರಲ್ಲಿ ವಿವಿಧ ಸೈನ್ಸ್ ಮತ್ತು ವೈದ್ಯ ಸಿಬ್ಬಂದಿಗಳಿರುತ್ತಾರೆ. ಹಂತ 1, ರಕ್ತ ಸಂಗ್ರಹಣಾ ಘಟಕ. ಒಮ್ಮೆ ದಾನಿ ರಕ್ತ ನೀಡಲು ಮುಂದಾದರೆ ಅವರಿಗೆ ಪ್ರಾಥಮಿಕ ಆರೋಗ್ಯ ತಪಾಸಣೆಗಳನ್ನು ನಡೆಸಿ ಅವರು ರಕ್ತದಾನ ಮಾಡಲು ಯೋಗ್ಯರೋ ಅಥವಾ ಇಲ್ಲವೋ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಸಿಬ್ಬಂದಿಗಳು ನಿಮ್ಮ ರಕ್ತವನ್ನು ಆಂಟಿಕೋಯಾಗ್ಯುಲೆಂಟ್ ಬ್ಯಾಗ್ನಲ್ಲಿ ಸರಾಗವಾಗಿ ಸಂಗ್ರಹಿಸುತ್ತಾರೆ ಮತ್ತು ಕೆಲವು ಟೆಸ್ಟ್ ಟ್ಯೂಬ್ಗಳಲ್ಲಿ ಕೂಡ ನಿಮ್ಮ ರಕ್ತವನ್ನು ಸಂಗ್ರಹಿಸುತ್ತಾರೆ. ನಿಮ್ಮ ರಕ್ತವು ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಮತ್ತು ಕೆಂಪು ರಕ್ತ ಕಣಗಳನ್ನು ಹೊಂದಿರುತ್ತದೆ. ಒಂದು ರಕ್ತದಾನ 3 ಜೀವಗಳನ್ನು ಉಳಿಸುತ್ತದೆ. 2 ವಾರದಲ್ಲಿ ನಿಮಗೆ ಬೇಕಾದ ರಕ್ತವನ್ನು ನಿಮ್ಮ ದೇಹ ಉತ್ಪಾದಿಸುತ್ತೆ. ಪ್ರತಿಯೊಂದು ರಕ್ತದ ಬ್ಯಾಗ್ಗಳ ಮೇಲೆ ಲೇಬಲ್ಗಳನ್ನು ಅಂಟಿಸುತ್ತಾರೆ. ಅದರಲ್ಲಿ ಬಾರ್ಕೋಡ್ ಮತ್ತು ಯುನಿಕ್ ಡೊನೇಷನ್ ನಂಬರ್ ಇರುತ್ತದೆ. ಈ ಬ್ಯಾಗ್ಗಳನ್ನು ಇನ್ಸುಲೇಟೆಡ್ ಬಾಕ್ಸ್ನಲ್ಲಿ ಲ್ಯಾಬ್ಗೆ ಕೊಂಡೊಯ್ಯುತ್ತಾರೆ. ಹಂತ 2, ರಕ್ತವನ್ನು ವಿವಿಧ ರೀತಿಯ ಪರೀಕ್ಷೆಗೆ ಒಳಪಡಿಸುತ್ತಾರೆ. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, RS ಟೈಪ್ ಹಾಗೂ HIV. ಇದರಲ್ಲಿ ಯಾವುದಾದರೂ ಪಾಸಿಟಿವ್ ಬಂದರೆ ಅದನ್ನು ಸಂಬಂಧಪಟ್ಟ ದಾನಿಗಳಿಗೆ ತಿಳಿಸುತ್ತಾರೆ. ಹಂತ 3, ರಕ್ತದ ಘಟಕಗಳ ಬೇರ್ಪಡಿಸುವಿಕೆ. ಮೊದಲು ರಕ್ತದಲ್ಲಿರುವ ಬಿಳಿ ರಕ್ತ ಕಣಗಳನ್ನು ಬೇರ್ಪಡಿಸುತ್ತಾರೆ. ಇದು ರೋಗಿಗಳಿಗೆ ಸೋಂಕು ಹರಡಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. WBCಯನ್ನು ಬೇರ್ಪಡಿಸಿದ ನಂತರ ರಕ್ತವನ್ನು ಸೆಂಟ್ರಿಫ್ಯೂಗಲ್ ಮಿಷಿನ್ನಲ್ಲಿ ತಿರುಗಿಸಲಾಗುತ್ತದೆ. ಪ್ಲಾಸ್ಮಾ ಬ್ಯಾಗ್ನ ಮೇಲ್ಭಾಗದಲ್ಲಿ, RBC ಕೆಳಭಾಗದಲ್ಲಿ ಮತ್ತು ಪ್ಲೇಟ್ಲೆಟ್ಸ್ಗಳು ಮಧ್ಯಭಾಗದಲ್ಲಿ ಸಂಗ್ರಹವಾಗುತ್ತದೆ. RBCಯನ್ನು 6 ಡಿಗ್ರಿ ಸೆಲ್ಸಿಯಸ್ನಲ್ಲಿ 35 ರಿಂದ 42 ದಿನಗಳವರೆಗೆ ಸಂಗ್ರಹಿಸುತ್ತಾರೆ. ಕಬ್ಬಿಣಾಂಶದ ಕೊರತೆ ಮತ್ತು ಅನಿಮಿಯಾದಿಂದ ಬಳಲುತ್ತಿರುವವರಿಗೆ ಹಿಮೋಗ್ಲೋಬಿನ್ ಮತ್ತು ಐರನ್ ಅಂಶ ಹೆಚ್ಚಿಸಲು RBCಯನ್ನು ನೀಡುತ್ತಾರೆ. ಇದು ದೇಹದ ಆಕ್ಸಿಜನ್ನನ್ನು ಸುಧಾರಿಸುತ್ತದೆ. ಪ್ಲೇಟ್ಲೆಟ್ಸ್ಗಳನ್ನು ಸಾಮಾನ್ಯ ಉಷ್ಣಾಂಶವಾದ 20 ರಿಂದ 24 ಡಿಗ್ರಿ ಸೆಲ್ಸಿಯಸ್ನಲ್ಲಿ 3 ರಿಂದ 5 ದಿನಗಳವರೆಗೆ ಶೇಖರಿಸಬಹುದು. ಅನಾರೋಗ್ಯ ಮತ್ತು ಕೀಮೋಥೆರಪಿಗೆ ಒಳಪಟ್ಟು ಪ್ಲೇಟ್ಲೆಟ್ಸ್ ಉತ್ಪಾದಿಸಲಾಗದ ರೋಗಿಗಳಿಗೆ ಪ್ಲೇಟ್ಲೆಟ್ಸ್ಗಳನ್ನು ನೀಡುತ್ತಾರೆ. ಪ್ಲಾಸ್ಮಾವನ್ನು -40 ಡಿಗ್ರಿಯಲ್ಲಿ ಫ್ರೀಸ್ ಮಾಡಿ 1 ವರ್ಷದವರೆಗೆ ಸಂಗ್ರಹಿಸುತ್ತಾರೆ. ಲಿವರ್ ಫೇಲ್ಯೂರ್, ತೀವ್ರ ಸೋಂಕು ಮತ್ತು ಗಂಭೀರ ಸುಟ್ಟಗಾಯಗಳಾಗಿರುವ ರೋಗಿಗೆ ಪ್ಲಾಸ್ಮಾ ವರ್ಗಾವಣೆ ಮಾಡುತ್ತಾರೆ. ಒಮ್ಮೆ ರಕ್ತದ ಸಂಗ್ರಹಣಾ ಅವಧಿ ಮುಗಿದರೆ ನಂತರ ಅದನ್ನು ವೈದ್ಯಕೀಯ ಹಾಗೂ ಸರ್ಕಾರದ ಅನುಸೂಚನೆಯಂತೆ ವಿಸರ್ಜಿಸುತ್ತಾರೆ. ರಕ್ತದಾನ ಒಂದು ಸೋಜಿಗವೇ ಹೌದು. ಭಾರತದಲ್ಲಿ ದಾನಿಯ ವಯಸ್ಸು 18 ರಿಂದ 65 ವರ್ಷದೊಳಗಿರಬೇಕು ಹಾಗೂ ಅವರ ತೂಕವು 45 kg ಮೇಲ್ಪಟ್ಟಿರಬೇಕು. ಭಾರತದಲ್ಲಿ ಸುರೇಶ್ ಕುಮಾರ್ ಸೈನಿ ಎನ್ನುವರು 130 ಬಾರಿ ರಕ್ತವನ್ನು ಕೊಟ್ಟು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.